ಇಲ್ಲಿಯವರೆಗೆ ಕಾವ್ಯ ತನ್ನ ಒಂದು ಕೈಯನ್ನು ಅವನ ಸೊಂಟಕ್ಕೆ ಸುತ್ತಿ ಅವನಿಗೆ ಇನ್ನಷ್ಟು ಹತ್ತಿರವಾಗಿ, ನಾವು ನಿಮ್ಮವರೇ ಮಿಸ್ಟರ್ ಸೂರ್ಯವಂಶಿ, ನಿಮಗೆ ಬೇಕಾದಷ್ಟು ಕಾಲ ನಮ್ಮ ಎದೆಗೆ ಅಪ್ಪಿಕೊಂಡಿರಿ ಎಂದು ಹೇಳುತ್ತಾಳೆ. ವಿರಾಟ್ ಅವಳ ಕೂದಲಿನಲ್ಲಿ ತನ್ನ ಬೆರಳುಗಳನ್ನು ಆಡಿಸುತ್ತಾ, ಉಫ್, ಈ ಕ್ಷಣಕ್ಕಾಗಿ ನಾನು ಹಾತೊರೆದಿದ್ದೆ. ಕೇವಲ ಪ್ರಾಣ ಹೋಗಿರಲಿಲ್ಲ ಅಷ್ಟೇ, ಬೇರೇನೂ ಉಳಿದಿರಲಿಲ್ಲ. ಆದರೆ ಈಗ ನಮ್ಮನ್ನು ಯಾರೂ ಬೇರ್ಪಡಿಸಲು ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಬಹುಶಃ ಭೂಪೇಂದ್ರರ ಇಷ್ಟದಂತೆ ಇನ್ನೂ ನಡೆಯುವುದಿಲ್ಲ ಎಂದು ಹೇಳುತ್ತಿರುವಂತೆ. ಮುಂದುವರೆದ ಭಾಗ. ಕಾವ್ಯ ಅವನ ಮಾತಿನ ಅರ್ಥವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು. ವಿರಾಟ್ನನ್ನು ಸಮಾಧಾನಪಡಿಸಲು ಅವಳು ಅವನಿಗೆ ಇನ್ನಷ್ಟು ಹತ್ತಿರವಾಗಿ ತನ್ನ ಮುಖವನ್ನು ಅವನ ಮುಖದ ಬಳಿ ತೆಗೆದುಕೊಂಡು ಹೋಗಿ ತನ್ನ ರೇಷ್ಮೆಯ ಕೂದಲನ್ನು ಅವನ ಮುಖಕ್ಕೆ ತಾಕಿಸುತ್ತಾ, ತೋಳುಗಳಲ್ಲಿ ಇಂತಹ ಸುಂದರ ಹೆಂಡತಿ ಇದ್ದಾಗಲೂ ಮನಸ್ಸಿನಲ್ಲಿ ಶತ್ರು, ಇದು ತಪ್ಪಲ್ಲವೇ ಮಿಸ್ಟರ್ ಸೂರ್ಯವಂಶಿ? ಅವಳು ಬಹಳ ಪ್ರೀತಿಯಿಂದ ತನ್ನ ಮೋಹಕ ಶೈಲಿಯಲ್ಲಿ ಮಾತನಾಡುತ್ತಾಳೆ. ವಿರಾಟ್ನ ತುಟಿಗಳ ಮೇಲೆ ನಗು ಮೂಡುತ್ತದೆ. ಮರುಕ್ಷಣವೇ ಅವನು ಅವಳನ್ನು ತೋಳುಗಳಲ್ಲಿ ತುಂಬಿಕೊಂಡು ಪಕ್ಕಕ್ಕೆ ಹೊರಳುತ್ತಾನೆ ಮತ್ತು ಅವಳ ಮೇಲೆ ಬರುತ್ತಾನೆ. ಆ ನಿಶಬ್ದ ಕೊಠಡಿಯಲ್ಲಿ ಇಬ್ಬರ ಹೃದಯ ಬಡಿತ ಮತ್ತು ವೇಗವಾಗಿ ಉಸಿರಾಡುವ ಶಬ್ದಗಳು ಸ್ಪಷ್ಟವಾಗಿ ಕೇಳಿ ಬರುತ್ತಿದ್ದವು. ಅದರಲ್ಲಿ ಇಬ್ಬರು ಮೈಮರೆಯಲು ಸಿದ್ಧರಾಗಿದ್ದರು. ವಿರಾಟ್ನ ಕೈಗಳು ಕಾವ್ಯಳ ದೇಹವನ್ನು ಮುದ್ದಾಡಲು ಪ್ರಾರಂಭಿಸುತ್ತವೆ ಮತ್ತು ಕಾವ್ಯ ಅವನ ತೋಳುಗಳಲ್ಲಿ ಕರಗುತ್ತಾ ಹೋಗುತ್ತಾಳೆ. ವಿರಾಟ್ ನಿಧಾನವಾಗಿ ಅವಳ ಸೀರೆಯನ್ನು ತೆಗೆಯುತ್ತಾನೆ. ಕಾವ್ಯ ನಾಚಿ ಅವನ ಎದೆಯಲ್ಲಿ ಮುಖ ಮುಚ್ಚಿಕೊಳ್ಳುತ್ತಾಳೆ. ಇಬ್ಬರ ಪರಿಮಳಯುಕ್ತ ಉಸಿರಾಟವು ಇಬ್ಬರನ್ನು ಹುಚ್ಚರನ್ನಾಗಿಸುತ್ತಿತ್ತು. ವಿರಾಟ್ ಅವಳ ರೇಷ್ಮೆಯ ಕೂದಲಿನೊಂದಿಗೆ ಆಟವಾಡುತ್ತಾ ಅವಳ ತುಟಿಗಳನ್ನು ತನ್ನ ತುಟಿಗಳಲ್ಲಿ ಒತ್ತಿಕೊಳ್ಳುತ್ತಾನೆ. ಕಾವ್ಯಳ ಕಣ್ಣುಗಳು ತಾವಾಗಿಯೇ ಮುಚ್ಚಿಕೊಳ್ಳುತ್ತವೆ. ಅವಳ ಒಂದು ಕೈ ವಿರಾಟ್ನ ಕೂದಲಿನಲ್ಲಿತ್ತು ಮತ್ತು ಇನ್ನೊಂದು ಅವನ ಬೆನ್ನಿನ ಮೇಲೆ ಇತ್ತು. ಇಬ್ಬರು ಒಬ್ಬರನ್ನೊಬ್ಬರು ಆವರಿಸಿಕೊಂಡು ಒಬ್ಬರನ್ನೊಬ್ಬರು ಅನುಭವಿಸುತ್ತಿದ್ದರು. ಭೂಪೇಂದ್ರರ ಉದ್ದೇಶಗಳ ಮೇಲೆ ನೀರೆರಚಿದಂತೆ ಇಂದು ಮತ್ತೆ ಒಂದಾಗಿದ್ದರು ಮತ್ತು ಈಗ ಇಬ್ಬರನ್ನು ಯಾರಿಂದಲೂ ಬೇರ್ಪಡಿಸಲು ಸಾಧ್ಯವಿರಲಿಲ್ಲ. ಸರಿ, ರಾತ್ರಿ ಕಳೆದು ಬೆಳಗಾಗುತ್ತದೆ. ಅತ್ತ ರಾಘವ್ ಬೇಗ ಎದ್ದಿದ್ದನು. ಈ ಹೊತ್ತಿಗೆ ಅವನು ತನ್ನ ಮನೆಯ ತೋಟದಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದನು. ಸರಿಯಾಗಿ ಅದೇ ಸಮಯದಲ್ಲಿ ವರ್ಷ ಸ್ನಾನ ಮಾಡಿ ಹೊರಗೆ ಬರುತ್ತಾಳೆ. ನೇರಳೆ ಬಣ್ಣದ ಸೀರೆ ಅವಳಿಗೆ ಬಹಳ ಚೆನ್ನಾಗಿ ಕಾಣಿಸುತ್ತಿತ್ತು. ಒದ್ದೆಯಾದ ಸಿಕ್ಕು ಬಿದ್ದ ಕೂದಲು, ಹಣೆಯ ಮೇಲೆ ಕುಂಕುಮ, ಈ ಸರಳತೆಯಲ್ಲೂ ಅವಳು ಬಹಳ ಮುದ್ದಾಗಿ ಕಾಣುತ್ತಿದ್ದಳು. ಕೆಲಸ ಮಾಡುತ್ತಿದ್ದ ರಾಘವನ ಕಣ್ಣುಗಳು ಅವಳ ಮೇಲೆ ಹೋಗುತ್ತವೆ. ನಂತರ ಅವನು ತನ್ನ ಕಣ್ಣುಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಮರೆತು ಬಿಡುತ್ತಾನೆ. ಆದರೆ ವರ್ಷ ಒಮ್ಮೆಯೂ ಅವನ ಕಡೆ ನೋಡಲಿಲ್ಲ, ಅಥವಾ ನೋಡಿದರೂ ನೋಡದಂತೆ ಮಾಡುತ್ತಾಳೆ. ರಾಘವ್ ತನ್ನ ಲ್ಯಾಪ್ಟಾಪ್ ಅನ್ನು ಪಕ್ಕಕ್ಕೆ ಇಟ್ಟು ವರ್ಷಾಳ ಬಳಿ ಹೋಗುತ್ತಾ, ಗುಡ್ ಮಾರ್ನಿಂಗ್ ವರ್ಷರವರೇ ಎಂದು ಅವನು ಸಾಮಾನ್ಯ ರೀತಿಯಲ್ಲಿಯೇ ಮಾತನಾಡುತ್ತಾನೆ. ಗುಡ್ ಮಾರ್ನಿಂಗ್ ಎಂದು ವರ್ಷ ಉದಾಸೀನತೆಯಿಂದ ಅವನಿಗೆ ಉತ್ತರಿಸುತ್ತಾಳೆ ಮತ್ತು ನಂತರ ಒಳಗೆ ಹೋಗಲು ಪ್ರಾರಂಭಿಸುತ್ತಾಳೆ. ಈಗ ರಾಘವ್ಗೆ ಅವಳ ಉದಾಸೀನತೆ, ಅವಳ ಕೋಪ ಸಹಿಸಲಾಗುತ್ತಿರಲಿಲ್ಲ. ಅವನು ತಕ್ಷಣ ವರ್ಷಾಳ ಕೈ ಹಿಡಿದು ಅವಳನ್ನು ತಡೆಯುತ್ತಾ, ವರ್ಷರವರೇ, ನನ್ನ ತಪ್ಪೇನು ಅಂತ ಹೇಳಿ, ನಾನು ಏನು ಮಾಡಿದ್ದೇನೆ? ನೀವು ನನ್ನ ಮೇಲೆ ಯಾಕಿಷ್ಟು ಕೋಪ ಮಾಡಿಕೊಂಡಿದ್ದೀರಿ? ಏನಾದರೂ ಮಾತನಾಡಿ. ಅವನ ಧ್ವನಿಯಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ವರ್ಷಾಳಿಗೆ ಈಗ ಏನು ಹೇಳಬೇಕೆಂದು ತಿಳಿಯುತ್ತಿರಲಿಲ್ಲ. ಅವನು ಬೇಗ ಕೆಲಸಕ್ಕೆ ಹೋಗಿ ತಡವಾಗಿ ಬರುತ್ತಾನೆ ಎಂದು ಕೋಪಗೊಂಡಿದ್ದಾಳೆಯೇ, ಅಥವಾ ಅವನಿಲ್ಲದೆ ಅವಳಿಗೆ ಬೇಸರವಾಗುತ್ತಿದೆ, ಅವನ ಅಭ್ಯಾಸವಾಗಿದೆ ಎಂದು ಹೇಳಬೇಕೆ? ಏನು ಹೇಳಬೇಕು ಮತ್ತು ಹೇಗೆ ಹೇಳಬೇಕು? ಪದಗಳು ಒಂದೇ ಆಗಿದ್ದವು, ಆದರೆ ಪದಗಳ ಹಿಂದಿನ ಭಾವನೆಗಳು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ರಾಘವನನ್ನು ಅವಳು ಪ್ರೀತಿಸುತ್ತಿದ್ದಾಳೆಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ರಾಘವ್ ಅವಳು ಮಾತನಾಡುವುದಕ್ಕಾಗಿ ಕಾಯುತ್ತಿದ್ದನು ಮತ್ತು ವರ್ಷ ತನ್ನ ಗೊಂದಲದಲ್ಲಿ ಸಿಲುಕಿದ್ದಳು. ವರ್ಷರವರೇ, ರಾಘವ್ ಮತ್ತೆ ಮಾತನಾಡುತ್ತಾನೆ. ವರ್ಷ ತನ್ನ ಕೈ ಬಿಡಿಸಿಕೊಂಡು, ಏಕೆ? ನನ್ನ ಕೋಪದಿಂದ ನಿಮಗೇನು ವ್ಯತ್ಯಾಸ? ನೀವು ನಿಮ್ಮ ಕೆಲಸವನ್ನು ಮಾಡಿ ಎಂದು ಹೇಳಿ ಒಳಗೆ ಹೋಗುತ್ತಾಳೆ. ಮೇಲಿನ ಚಾವಣಿಯ ಮೇಲೆ ನಿಂತಿದ್ದ ಸುಧಾರವರು ಎಲ್ಲವನ್ನೂ ನೋಡುತ್ತಿದ್ದರು. ಅವರಿಗೆ ಎಲ್ಲವೂ ಅರ್ಥವಾಗುತ್ತದೆ. ಈ ರಾಘವ್ ಸಹ ತನ್ನ ಹೆಂಡತಿಯ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಅವಳಿಗೆ ಅವನ ಸಮಯ ಬೇಕು ಎಂದು. ಈ ಹುಡುಗ ಯಾವಾಗಲೂ ಹೀಗೆ ಇರುತ್ತಾನೆ, ನಾನೇ ಏನಾದರೂ ಮಾಡಬೇಕು ಎಂದು ಅವರು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ವರ್ಷ ಒಳಗೆ ಹೋಗಿ ತನ್ನ ಕೂದಲನ್ನು ಕಟ್ಟಿಕೊಂಡು ಅಡುಗೆ ಮನೆಗೆ ಹೋಗಿ ಉಪಹಾರ ತಯಾರಿಸಲು ಪ್ರಾರಂಭಿಸುತ್ತಾಳೆ. ಅವಳ ಮುಖ ಕೋಪದಿಂದ ಕೆಂಪಾಗಿತ್ತು. ವರ್ಷಾಗೆ ಏನಾಗಿದೆ ಗೊತ್ತಿಲ್ಲ. ನನ್ನನ್ನು ಮದುವೆಯಾಗಿ ಅವಳು ಸಂತೋಷವಾಗಿಲ್ಲವೇ? ಆದರೆ ಏನೂ ಹೇಳುತ್ತಿಲ್ಲ. ರಾಘವ್ ತನ್ನ ಮನಸ್ಸಿನಲ್ಲಿ ಬೇರೆಯೇ ಯೋಚನೆ ಮಾಡುತ್ತಾನೆ. ಅತ್ತ ಹೋಟೆಲ್ನಲ್ಲಿ ಕಾವ್ಯ ವಿರಾಟ್ನ ತೋಳುಗಳಲ್ಲಿ ಆರಾಮವಾಗಿ ಮಲಗಿದ್ದಳು. ಹೇಗಿದ್ದರೂ ಹಲವು ದಿನಗಳ ನಂತರ ಅವಳು ನೆಮ್ಮದಿಯಿಂದ ಮಲಗಿದ್ದಳು. ಇಬ್ಬರೂ ಒಂದು ಹೊದಿಕೆಯಲ್ಲಿ ಸುತ್ತಿಕೊಂಡಿದ್ದರು ಮತ್ತು ಇಬ್ಬರ ನಡುವೆ ಸ್ವಲ್ಪವೂ ಅಂತರವಿರಲಿಲ್ಲ. ಕಾವ್ಯಳ ಕೂದಲು ಅವಳ ಮುಖದ ಮೇಲೆ ಬಿದ್ದು ಅವಳನ್ನು ತೊಂದರೆ ಮಾಡುತ್ತಿತ್ತು ಮತ್ತು ಅವಳು ನಿದ್ರೆಯಲ್ಲಿ ವಿಚಿತ್ರವಾದ ಮುಖಗಳನ್ನು ಮಾಡುತ್ತಿದ್ದಳು. ವಿರಾಟ್ ಅವಳನ್ನು ಕೇವಲ ದಿಟ್ಟಿಸಿ ನೋಡುತ್ತಿದ್ದನು.
9 ಗಂಟೆಯಾಗುತ್ತಿತ್ತು. ಆದರೆ ಕಾವೇಳಿಗೆ ಯಾವುದೇ ಪ್ರಜ್ಞೆ ಇರಲಿಲ್ಲ ಮತ್ತು ವಿರಾಟ್ ಕೂಡ ಅವಳನ್ನು ಎಬ್ಬಿಸಲು ಪ್ರಯತ್ನಿಸಲಿಲ್ಲ. ಮತ್ತೊಂದೆಡೆ ಭೂಪೇಂದರ್ ತನ್ನವರ ಮೇಲೆ ಕೂಗುತ್ತಿದ್ದನು. ನಿಮ್ಮ ಕಣ್ಣ ಮುಂದೆಯೇ ವಿರಾಟ್ನ ಕಾರು ಕಣ್ಮರೆಯಾಯಿತು ಮತ್ತು ನಿಮಗೆ ಗೊತ್ತೇ ಆಗಲಿಲ್ಲ ಮತ್ತು ನೀವು ತಪ್ಪಾದ ಕಾರನ್ನು ಹಿಂಬಾಲಿಸುತ್ತಾ ಇದ್ದೀರಿ. ಅವರು ಕೋಪದಿಂದ ಗರ್ಜಿಸುತ್ತಾ ಮಾತನಾಡುತ್ತಾರೆ. ಕ್ಷಮಿಸಿ ಸರ್, ಇದೆಲ್ಲ ಹೇಗೆ ಆಯಿತು ಎಂದು ನನಗೂ ಆಶ್ಚರ್ಯವಾಗಿದೆ ಎನ್ನುತ್ತಾನೆ. ಬಾಯಿ ಮುಚ್ಚು, ನಿಮ್ಮ ಅಸಂಬದ್ಧ ಮಾತುಗಳನ್ನು ಕೇಳಲು ನಾನು ನಿಮಗೆ ಹಣ ನೀಡುವುದಿಲ್ಲ. ವಿರಾಟ್ ಎಲ್ಲಿಗೆ ಹೋಗಿದ್ದಾನೆ ಮತ್ತು ಅವನು ಯಾರ ಜೊತೆಗಿದ್ದಾನೆ ಎಂದು ಆದಷ್ಟು ಬೇಗ ನನಗೆ ತಿಳಿಸಿ. ಇಲ್ಲದಿದ್ದರೆ ನಾನು ಏನು ಮಾಡಬಲ್ಲೆ ಎಂದು ನಿಮಗೆ ತಿಳಿದಿಲ್ಲ. ಅವರು ಆ ವ್ಯಕ್ತಿಗೆ ಬೆದರಿಕೆ ಹಾಕುತ್ತಾ ಮಾತನಾಡುತ್ತಾರೆ. ಆ ವ್ಯಕ್ತಿ ಅಲ್ಲಿಂದ ಬೇಗನೆ ಹೊರಟು ಹೋಗುವುದೇ ಲೇಸು ಎಂದು ತಿಳಿದುಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ಭೂಪೇಂದರ್ ಫೋನ್ ರಿಂಗ್ ಆಗುತ್ತದೆ. ಅದು ಆಫೀಸಿನಿಂದ ಬಂದಿತ್ತು. ಭೂಪೇಂದರ್ ಫೋನ್ ಎತ್ತಿಕೊಂಡು ಹಲೋ ಎನ್ನುತ್ತಾರೆ. ಸರ್, ವಿರಾಟ್ ಸರ್ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಅವರು ಯಾವಾಗ ಆಫೀಸ್ಗೆ ಬರುತ್ತಾರೆ? ಸರ್, ಅವರಿಲ್ಲದೆ ಇಲ್ಲಿ ಎಲ್ಲ ಕೆಲಸವೂ ನಿಂತಿದೆ. ಬಹಳ ನಷ್ಟವಾಗುತ್ತಿದೆ. ನೀವು ಏನಾದರೂ ಮಾಡಿ. ಮ್ಯಾನೇಜರ್ ಚಿಂತೆಯಿಂದ ಮಾತನಾಡುತ್ತಾನೆ. ನಾನು ಆಫೀಸ್ಗೆ ಬರುತ್ತೇನೆ. ಇಷ್ಟು ಹೇಳಿ ಅವರು ಫೋನ್ ಕಟ್ ಮಾಡುತ್ತಾರೆ. ಅವರು ಈಗ ನಿಧಾನವಾಗಿ ತನ್ನದೇ ಆದ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತಿದ್ದರು. ಅವರು ಎಲ್ಲ ರೀತಿಯಿಂದಲೂ ಸೋಲುತ್ತಿದ್ದರು ಮತ್ತು ಈ ಸೋಲನ್ನು ಅವರು ಸಹಿಸಲು ಸಾಧ್ಯವಿರಲಿಲ್ಲ. ಒಬ್ಬೊಬ್ಬರಾಗಿ ಅವರ ಕೆಲಸದವರು ಮನೆಯನ್ನು ತೊರೆಯುತ್ತಿದ್ದರು. ಆದರೆ ಅವರ ಆಲೋಚನೆ ಇನ್ನೂ ಬದಲಾಗಿರಲಿಲ್ಲ. ಹೆಚ್ಚು ಹಣ ಕೊಟ್ಟು ಬೇರೆ ಕೆಲಸದವರು ನೇಮಿಸಿಕೊಳ್ಳಬಹುದು ಎಂದು ಅವರು ನಂಬಿದ್ದರು. ಅವರಿಗೆ ಯಾರ ಅವಶ್ಯಕತೆಯೂ ಇರಲಿಲ್ಲ. ಅತ್ತ ಹೋಟೆಲ್ನಲ್ಲಿ 10 ಗಂಟೆಯಾಗಿತ್ತು. ವಿರಾಟ್ ಇನ್ನೂ ಕಾವೇಳನ್ನು ತನ್ನ ತೋಳುಗಳಲ್ಲಿ ತುಂಬಿಕೊಂಡು ಮಲಗಿದ್ದನು. ಕಾವೇಳಿಗೆ ಎಚ್ಚರವಾಗುತ್ತದೆ. ಅವಳು ತನ್ನ ಕಣ್ಣುಗಳನ್ನು ತೆರೆಯುತ್ತಾಳೆ. ಕಣ್ಣು ತೆರೆದ ತಕ್ಷಣ ಅವಳ ದೃಷ್ಟಿ ವಿರಾಟ್ನ ಮೇಲೆ ಬೀಳುತ್ತದೆ. ಅವನು ಅವಳನ್ನು ಬಹಳ ಪ್ರೀತಿಯಿಂದ ನೋಡುತ್ತಿದ್ದನು. ಕಾವೇಳ ದೃಷ್ಟಿ ನೆಲದ ಮೇಲೆ ಬಿದ್ದಿದ್ದ ಇಬ್ಬರ ಬಟ್ಟೆಗಳ ಮೇಲೆ ಹೋಗುತ್ತದೆ. ಆಗ ಅವಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾಗುತ್ತವೆ. ಇದನ್ನು ವಿರಾಟ್ ಕೂಡ ಗಮನಿಸುತ್ತಾನೆ. ಅವನ ತುಟಿಗಳ ಮೇಲೆ ತುಂಟ ನಗೆ ಮೂಡುತ್ತದೆ ಮತ್ತು ಅವನು ತುಂಟ ನೋಟದಿಂದ ಅವಳನ್ನು ನೋಡಲು ಪ್ರಾರಂಭಿಸುತ್ತಾನೆ. ಹೀಗೇನು ನೋಡುತ್ತಿದ್ದೀರಿ? ನನ್ನನ್ನು ಎಂದಿಗೂ ನೋಡಿಲ್ಲವೇನು? ಅವಳು ಸೊಕ್ಕಿನಿಂದ ಮಾತನಾಡುತ್ತಾಳೆ. ನೋಡೋದಕ್ಕೆ ಬಿಡು. ಎಷ್ಟು ದಿನಗಳ ನಂತರ ಈ ಸುಂದರ ಮುಂಜಾನೆ ಬಂದಿದೆ. ನನ್ನ ಜೀವನ ನನ್ನ ಬಳಿ ಇದೆ, ನನ್ನ ತೋಳುಗಳಲ್ಲಿದೆ. ಇದಕ್ಕಿಂತ ಸುಂದರವಾದದ್ದು ಇನ್ನೇನು ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಅವನು ಮತ್ತೆ ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾನೆ. ಅವನಿಗೆ ಕಾವ್ಯ ಮೇಲೆ ಅತಿಯಾದ ಪ್ರೀತಿ ಉಕ್ಕಿ ಬರುತ್ತಿತ್ತು. ಅದನ್ನು ಕಾವೇಳಿಗೆ ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ಪ್ರತಿ ಕ್ಷಣವೂ ಅವನ ಪ್ರೀತಿಯಲ್ಲಿ ಮುಳುಗುತ್ತಿದ್ದಳು. ಕೆಲವು ಸಮಯದ ನಂತರ ಕಾವ್ಯ ಸ್ನಾನ ಮಾಡಲು ಹೋಗುತ್ತಾಳೆ. ಅಷ್ಟರಲ್ಲಿ ವಿರಾಟ್ ಇಬ್ಬರಿಗೂ ಉಪಹಾರವನ್ನು ತರಿಸುತ್ತಾನೆ. ಅತ್ತ ಭೂಪೇಂದರ್ ಆಫೀಸಿಗೆ ತಲುಪಿದ್ದರು. ಕೆಲವೇ ದಿನಗಳಲ್ಲಿ ಅವರ ನಂಬರ್ 1 ಕಂಪನಿ ನಂಬರ್ 3ಕ್ಕೆ ಇಳಿದಿತ್ತು. ಎಲ್ಲವೂ ಅಸ್ತವ್ಯಸ್ತವಾಗಿತ್ತು. ಕೋಟಿಗಟ್ಟಲೆ ನಷ್ಟವಾಗಿತ್ತು ಮತ್ತು ಮುಂದೆ ಎಷ್ಟು ನಷ್ಟವಾಗುತ್ತದೋ ಎಂಬ ಅಂದಾಜು ಕೂಡ ಭೂಪೇಂದರ್ಗೆ ಇರಲಿಲ್ಲ. ವಿರಾಟ್ ಇಲ್ಲದೆ ಏನೂ ನಡೆಯುತ್ತಿರಲಿಲ್ಲ. ಭೂಪೇಂದ್ರರವರು ವಿರಾಟ್ನ ಕ್ಯಾಬಿನ್ನಲ್ಲಿ ಕುಳಿತಿದ್ದರು. ಆಗ ಮ್ಯಾನೇಜರ್ ಅವರ ಮುಂದೆ ಎಲ್ಲ ದಾಖಲೆಗಳನ್ನು ತಂದು ಇಡುತ್ತಾನೆ. ಇದರಿಂದ ಭೂಪೇಂದ್ರರವರಿಗೆ ತನಗೆ ಎಷ್ಟು ದೊಡ್ಡ ನಷ್ಟವಾಗಿದೆ ಎಂದು ತಿಳಿಯುತ್ತದೆ. ಸರ್, ಇದೇ ಪರಿಸ್ಥಿತಿ ಮುಂದುವರೆದರೆ ಎಲ್ಲ ಉದ್ಯೋಗಿಗಳು ಕೆಲಸ ಬಿಟ್ಟು ಹೋಗುತ್ತಾರೆ ಎಂದು ಚಿಂತೆಯಿಂದ ಮ್ಯಾನೇಜರ್ ಹೇಳುತ್ತಾನೆ. ವಿರಾಟ್ಗೆ ಫೋನ್ ಮಾಡು, ಭೂಪೇಂದ್ರರವರು ಗರ್ಜಿಸುತ್ತಾ ಹೇಳುತ್ತಾರೆ. ಸರ್, ನಾನು ಫೋನ್ ಮಾಡಿದ್ದೆ, ಆದರೆ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ನಾನು ಮತ್ತೊಮ್ಮೆ ಫೋನ್ ಮಾಡುತ್ತೇನೆ ಎನ್ನುತ್ತಾನೆ. ಅದೇ ಸಮಯದಲ್ಲಿ ವಿರಾಟ್ ತನ್ನ ಫೋನನ್ನು ಆನ್ ಮಾಡುತ್ತಾನೆ. ಏಕೆಂದರೆ ಅವನು ಅಲ್ಲಿ ಕುಳಿತಿದ್ದರೂ ಪ್ರತಿ ಕ್ಷಣದ ಸುದ್ದಿಯು ಅವನಿಗೆ ತಲುಪುತ್ತಿತ್ತು. ಮುಂದಿನ ಹೆಜ್ಜೆ ಏನು ಎಂದು ಅವನಿಗೆ ತಿಳಿದಿತ್ತು. ಅದಕ್ಕಾಗಿಯೇ ಅವನು ತನ್ನ ಫೋನನ್ನು ಆನ್ ಮಾಡುತ್ತಾನೆ. ರಿಂಗ್ ಆಗುತ್ತಾ ಇದೆ ಸರ್, ಮ್ಯಾನೇಜರ್ ಭೂಪೇಂದ್ರರವರಿಗೆ ತಿಳಿಸುತ್ತಾನೆ. ಸ್ಪೀಕರ್ ಆನ್ ಮಾಡು ಎಂದು ಭೂಪೇಂದ್ರರವರು ಅವನಿಗೆ ಹೇಳುತ್ತಾರೆ. ವಿರಾಟ್ ಫೋನ್ ಎತ್ತುತ್ತಾನೆ. ಹಲೋ ಮನೋಜ್ ಎನ್ನುತ್ತಿದ್ದಂತೆ, ಸರ್, ನೀವು ಎಲ್ಲಿದ್ದೀರಿ? ಆಫೀಸ್ಗೆ ಯಾವಾಗ ಬರುತ್ತೀರಿ? ಇಲ್ಲಿ ಕೋಟಿಗಟ್ಟಲೆ ನಷ್ಟ. ವಿರಾಟ್ ಅವನ ಮಾತನ್ನು ಅರ್ಧದಲ್ಲೇ ಕತ್ತರಿಸುತ್ತಾ, ಮನೋಜ್, ಭೂಪೇಂದ್ರ ಸೂರ್ಯವಂಶಿ ಬಳಿ ತುಂಬಾ ಹಣವಿದೆ. ಅವರಿಗೆ ಹೇಳಿ ತನ್ನ ಹಣದ ಬಲದಿಂದ ಬೇರೆ ವಿರಾಟ್ನನ್ನು ಎಲ್ಲಿಂದಾದರೂ ಕರೆದುಕೊಂಡು ಬರಲಿ ಮತ್ತು ತನ್ನ ಆಫೀಸನ್ನು ಉಳಿಸಿಕೊಳ್ಳಲಿ. ಏಕೆಂದರೆ ಈ ವಿರಾಟ್ ವಾಪಸ್ ಬರುವುದಿಲ್ಲ ಎಂದು ವಿರಾಟ್ ಬಹಳ ಕೋಪದಿಂದ ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಮ್ಯಾನೇಜರ್ ಹಲೋ ಹಲೋ ಎಂದು ಹೇಳುತ್ತಲೇ ಇರುತ್ತಾನೆ. ಆದರೆ ವಿರಾಟ್ನ ಮಾತುಗಳು ಭೂಪೇಂದ್ರರವರ ಕಿವಿಯಲ್ಲಿ ಕಟಾರಿಯಂತೆ ಚುಚ್ಚುತ್ತವೆ. ಅವರ ರಕ್ತ ಕುದಿಯುತ್ತದೆ. ಮ್ಯಾನೇಜರ್ ಮುಂದೆ ಅವರ ಗೌರವ ಹೋಯಿತು. ಅವರು ಏನನ್ನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾರೆ. ಮನೆಯಲ್ಲಿ ಎಲ್ಲರೂ ಎದ್ದಿದ್ದರು. ಅವನಿ ಕೂಡ ಸ್ನಾನ ಮಾಡಿ ತಯಾರಾಗಿದ್ದಳು. ಪಿಸ್ತಾ ಬಣ್ಣದ ಶೂಟ್ನಲ್ಲಿ ಅವಳ ಬಿಳಿ ಮೈಬಣ್ಣ ಮತ್ತಷ್ಟು ಹೊಳೆಯುತ್ತಿತ್ತು. ಕಣ್ಣಲ್ಲಿ ಕಾಡಿಗೆ ಮತ್ತು ತುಟಿಗೆ ಲಿಫ್ ಗ್ಲಾಸ್. ಸರಳವಾಗಿದ್ದರೂ ಬಹಳ ಮುದ್ದಾಗಿ ಕಾಣುತ್ತಿದ್ದಳು. ಏಂಜಲ್ ಇನ್ನೂ ಮಲಗಿದ್ದಳು. ಅವನಿ ತನ್ನ ಕೋಣೆಯಲ್ಲಿ ಅತ್ತಿಂದಿತ್ತ ತಿರುಗಾಡುತ್ತಾ ಏನು ಮಾಡಲಿ,
ಕೋಣೆಯಿಂದ ಹೊರಗೆ ಹೋಗಲೋ ಬೇಡವೋ? ವಿವೇಕನ ತಾಯಿ ಏನು ಹೇಳುತ್ತಾರೋ ಗೊತ್ತಿಲ್ಲ. ಅವರು ನನ್ನೊಂದಿಗೆ ಮಾತನಾಡುತ್ತಾರೋ ಇಲ್ಲವೋ ಅಂದುಕೊಳ್ಳುತ್ತಿರುತ್ತಾಳೆ. ನೀನು ಇಲ್ಲೇ ಕೋಣೆಯಲ್ಲಿ ನಿಂತು ಎಲ್ಲವನ್ನೂ ಯೋಚಿಸುತ್ತಿರು, ಹೊರಗೆ ಬರಬೇಡ. ವಿವೇಕ್ ಬಾಗಿಲಿಗೆ ಹೊರಗೆ ಕೊಂಡು ಹೇಳುತ್ತಾನೆ. ಅವನ ಹತ್ತಿರ ಹೋಗುತ್ತಾಳೆ. ನನಗೆ ತುಂಬ ಭಯವಾಗುತ್ತದೆ. ಅವನಿ ತನ್ನ ಮುಗ್ಧತೆಯನ್ನು ತೋರಿಸುತ್ತಾ ಹೇಳುತ್ತಾಳೆ. ವಿವೇಕ್ಗೆ ಅವಳ ಮೇಲೆ ಅತಿಯಾದ ಪ್ರೀತಿ ಉಕ್ಕಿ ಬರುತ್ತದೆ. ಮೊದಲು ನೀನು ಇಷ್ಟು ಸುಂದರವಾಗಿ ಕಾಣುವುದನ್ನು ನಿಲ್ಲಿಸು. ಎಷ್ಟು ಪ್ರೀತಿ ಬರುತ್ತಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಮತ್ತು ಈಗ ಈ ಬೇಡದ ಮಾತುಗಳನ್ನು ಬಿಟ್ಟು ಅಮ್ಮನ ಹತ್ತಿರ ಹೋಗು. ಅವರು ನಿನ್ನನ್ನು ತಿಂದು ಹಾಕುವುದಿಲ್ಲ. ಅವರು ತುಂಬ ಒಳ್ಳೆಯವರು, ಅರ್ಥವಾಯ್ತಾ? ಅವನು ಅವಳ ತಲೆಯ ಮೇಲೆ ಲಘುವಾಗಿ ಹೊಡೆಯುತ್ತಾ ಹೇಳುತ್ತಾನೆ. ಅವನಿಯ ತುಟಿಗಳ ಮೇಲೆ ನಗು ಮೂಡುತ್ತದೆ ಮತ್ತು ಅವಳು ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಅಡುಗೆ ಮನೆಯಲ್ಲಿರುವ ಉಷಾ ಅವರ ಬಳಿ ಹೋಗುತ್ತಾಳೆ. ಅವಳು ಸ್ವಲ್ಪ ನರ್ವಸ್ ಆಗಿರುತ್ತಾಳೆ. ಉಷಾರವರು ಉಪಹಾರ ತಯಾರಿಸುತ್ತಿದ್ದರು. ಅವರ ಬಳಿ ಹೋಗುತ್ತಾ, ಆಂಟಿ, ನಾನು ನಿಮಗೆ ಸಹಾಯ ಮಾಡಲಾ? ಅವಳು ಆತ್ಮೀಯತೆಯಿಂದ ಮಾತನಾಡುತ್ತಾಳೆ. ಉಷಾರವರು ಒಂದು ಕ್ಷಣ ಅವಳ ಕಡೆ ನೋಡುತ್ತಾರೆ. ಅವಳು ಅವರ ಮುಂದೆ ಸ್ವಲ್ಪ ಗಾಬರಿಯಿಂದ, ಸ್ವಲ್ಪ ಹಿಂಜರಿಕೆಯಿಂದ ನಿಂತಿದ್ದಳು. ಒಂದು ಕ್ಷಣ ಉಷಾರವರಿಗೆ ಕಾವ್ಯಳ ನೆನಪಾಗುತ್ತದೆ. ನಂತರ ಅವರು ಅವನಿಯೊಂದಿಗೆ ಮಾತನಾಡುತ್ತಾರೆ. ನಿನಗೆ ಏನೇನು ಮಾಡಲು ಬರುತ್ತದೆ ಎಂದು ಹೇಳುತ್ತಾರೆ. ಅವರ ಹತ್ತಿರ ಹೋಗಿ ಅವರ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಅವರ ಮಾತುಗಳಿಗೆ ಉತ್ತರಿಸಲು ಪ್ರಾರಂಭಿಸುತ್ತಾಳೆ. ಇಬ್ಬರ ನಡುವೆ ಸಂಭಾಷಣೆ ಪ್ರಾರಂಭವಾಗುತ್ತದೆ. ಅಡುಗೆ ಮನೆಯ ಹೊರಗೆ ನಿಂತಿದ್ದ ವಿವೇಕ್ ಇಬ್ಬರನ್ನು ನಗುತ್ತಾ ನೋಡುತ್ತಿದ್ದನು. ಅತ್ತ ವಿರಾಟ್ ಮತ್ತು ಕಾವ್ಯ ತಯಾರಾಗಿದ್ದರು. ಅವಳನ್ನು ಕರೆದುಕೊಂಡು ತಿರುಗಾಡಲು ಹೊರಟನು. ಯಾವ ಪರಿಸ್ಥಿತಿಯಲ್ಲಿ ಇಬ್ಬರ ಮದುವೆಯಾಗಿತ್ತೋ ಅದರ ನಂತರ ವಿರಾಟ್ ತನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುವಷ್ಟು ಅವಳನ್ನು ಕರೆದುಕೊಂಡು ತಿರುಗಾಡಲಿಲ್ಲ. ಆದರೆ ಈಗ ಅವನು ಕಾವ್ಯಳೊಂದಿಗೆ ತನ್ನ ಎಲ್ಲ ಕ್ಷಣಗಳನ್ನು ಜೀವಿಸುತ್ತಿದ್ದನು ಮತ್ತು ಜೀವಿಸಲೇಬೇಕು ಕೂಡ. ಇಡೀ ದಿನ ಇಬ್ಬರು ತಿರುಗಾಡುತ್ತಿದ್ದರು. ಕಾವ್ಯ ಬಹಳ ಸಂತೋಷವಾಗಿದ್ದಳು. ವಿರಾಟ್ ಅವಳನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಿದ್ದನು. ತಿನ್ನುವುದರಿಂದ ಹಿಡಿದು ಕೂರುವುದು, ಏಳುವುದು ಎಲ್ಲವೂ. ಅತ್ತ ರಾಘವ್ ಆಸ್ಪತ್ರೆಯಲ್ಲಿದ್ದನು. ಅವನೊಂದಿಗೆ ಕೆಲಸ ಮಾಡುವ ಸೌರಭ್ ತನ್ನ ಸಾಮಾನುಗಳನ್ನು ಜೋಡಿಸಿ ಮನೆಗೆ ಹೋಗಲು ತಯಾರಾಗುತ್ತಿದ್ದನು. ಏನೋ ಸೌರಭ್, ಇಂದು ಬೇಗನೆ ಮನೆಗೆ ಹೋಗುತ್ತಿದ್ದೀಯಾ ಎಂದು ರಾಘವ್ ಅವನನ್ನು ಕೇಳುತ್ತಾನೆ. ಹೌದು ಗೆಳೆಯ, ಇಂದು ಸಮಯಕ್ಕೆ ಮನೆಗೆ ತಲುಪದಿದ್ದರೆ ಖಂಡಿತ ಡಿವೋರ್ಸ್ ಆಗುತ್ತದೆ ನನಗೆ. ಪ್ರತಿದಿನ ತಡವಾಗಿ ಹೋಗುವುದರಿಂದ ಹೆಂಡತಿ ಮುಖ ಕೆಡಿಸಿಕೊಂಡಿದ್ದಾಳೆ. ನನ್ನನ್ನು ಬಿಟ್ಟು ಹೋದರೂ ಹೋಗಬಹುದು ಎಂದು ನಗುತ್ತಾ ಹೇಳಿ ಅಲ್ಲಿಂದ ಹೋಗುತ್ತಾನೆ. ಸೌರಭ್ ಹೋಗುತ್ತಾ ರಾಘವನ ಗೊಂದಲವನ್ನು ದೂರ ಮಾಡುತ್ತಾನೆ. ಓಹೋ, ಈಗ ಅರ್ಥವಾಯಿತು ವರ್ಷಾರವರೇ, ನನ್ನ ಮೇಲೆ ಕೋಪಗೊಂಡಿರುವುದೇಕೆಂದು. ಇದರರ್ಥ ಅವಳು ನನ್ನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಳಾ? ಅಂದರೆ ನಾನು ಅವಳಿಗೆ ಏನೂ ಆಗಿದ್ದೇನಾ? ಇದರರ್ಥ ನಾನು ಅವಳ ಹೃದಯದಲ್ಲಿ ಸ್ವಲ್ಪ ಜಾಗವನ್ನಾದರೂ ಮಾಡಿಕೊಂಡಿದ್ದೇನೆ. ಅವನು ಸಂತೋಷದಿಂದ ತಾನೇ ಮಾತನಾಡಿಕೊಳ್ಳುತ್ತಿದ್ದನು. ಸರಿ, ಕನಿಷ್ಠ ಇವಾಗಲಾದರೂ ಬುದ್ಧಿ ಬಂತಲ್ಲ. ಹಿಂದಿನಿಂದ ಸುಧಾರವರು ಒಳಗೆ ಬರುತ್ತಾ ಹೇಳುತ್ತಾರೆ, ನೀನು ಎಂದಿಗೂ ದಡ್ಡನಾಗಿ ಇರುತ್ತೀಯ ಎಂದುಕೊಂಡಿದ್ದೆ ನಾನು. ಅಮ್ಮ, ನೀವು ಇಲ್ಲಿ? ರಾಘವ್ ಆಶ್ಚರ್ಯದಿಂದ ಹೇಳುತ್ತಾನೆ. ನಾನು ನಿನಗೆ ತಿಳಿ ಹೇಳಲು ಬಂದಿದ್ದೆ ಕಂದ. ನೀನು ಇತ್ತೀಚೆಗೆ ವರ್ಷಾಳಿಗೆ ಸ್ವಲ್ಪವೂ ಸಮಯ ಕೊಡುತ್ತಿಲ್ಲ ಮತ್ತು ಅದಕ್ಕಾಗಿಯೇ ಅವಳು ನಿನ್ನ ಮೇಲೆ ಕೋಪಗೊಂಡಿದ್ದಾಳೆ. ಆದರೆ ದೇವರ ದಯೆಯಿಂದ ನಿನಗೆಲ್ಲ ಅರ್ಥವಾಯಿತು. ಹೌದಮ್ಮ, ನನ್ನ ಕೆಲಸದಲ್ಲಿ ವರ್ಷಾರನ್ನು ಸಂಪೂರ್ಣವಾಗಿ ಮರೆತಿದ್ದೆ ಎಂದು ಹೇಳುತ್ತಾನೆ. ನೋಡು ಮಗ, ಕೆಲಸದ ಜೊತೆಗೆ ಕುಟುಂಬವೂ ಮುಖ್ಯ ಮತ್ತು ವರ್ಷ ತುಂಬ ಸೂಕ್ಷ್ಮ ಹುಡುಗಿ. ಅವಳು ತನ್ನ ಮನಸ್ಸಿನ ಮಾತನ್ನು ಎಂದಿಗೂ ಹೇಳುವುದಿಲ್ಲ. ನೀನೇ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬೇಕು. ವರ್ಷಾಳಿಗೆ ನೀನು ಅವಳನ್ನು ಕೇವಲ ಸಿಯಾಳ ಅಮ್ಮ ಎಂದು ಮಾತ್ರ ತಿಳಿದಿದ್ದೀಯ. ನಿನ್ನ ಹೆಂಡತಿ ಅಲ್ಲ ಎಂದು ಅನಿಸದಂತೆ ನೋಡಿಕೊ ಎಂದು ಹೇಳುತ್ತಾರೆ. ರಾಘವ್ಗೆ ಸುಧಾರ ಮಾತು ಅರ್ಥವಾಗುತ್ತದೆ. ನೀವು ಹೇಳುವುದು ಸರಿಯಮ್ಮ, ನೀವು ಮನೆಗೆ ಹೋಗಿ, ನಿಮ್ಮ ಹಿಂದೆ ನಾನು ಬರುತ್ತೇನೆ ಎನ್ನುತ್ತಾನೆ. ಸುಧಾರ್ ಅವರು ಮನೆಗೆ ಹೋಗುತ್ತಾರೆ ಮತ್ತು ರಾಘವ್ ಮುಂದಿನ 2 ದಿನಗಳ ರಜೆ ತೆಗೆದುಕೊಂಡು ಮನೆಗೆ ಹೊರಡುತ್ತಾನೆ. ಅತ್ತ ವಿರಾಟ್ ಮತ್ತು ಕಾವ್ಯ ಕೂಡ ಈಗ ಮತ್ತೆ ಹೋಟೆಲ್ಗೆ ಹಿಂತಿರುಗಿದ್ದರು. ಕಾವ್ಯ ಸ್ವಲ್ಪ ಸುಸ್ತಾಗಿದ್ದಳು. ಅವಳು ಕೋಣೆಗೆ ಹೋದ ತಕ್ಷಣ ಹಾಸಿಗೆಗೆ ಬೀಳುತ್ತಾಳೆ. ವಿರಾಟ್ ಅವಳಿಗಾಗಿ ಚಹಾ ತರಿಸುತ್ತಾನೆ ಮತ್ತು ತಾನು ಅವಳ ಬಳಿ ಕುಳಿತುಕೊಳ್ಳುತ್ತಾನೆ. ಕಾವ್ಯ ತನ್ನ ತಲೆಯನ್ನು ಅವನ ಮಡಿಲಲ್ಲಿ ಇಟ್ಟುಕೊಂಡು, ವಿರಾಟ್, ನಾವು ಯಾವಾಗ ಮನೆಗೆ ಹೋಗೋಣ ಎಂದು ಕೇಳುತ್ತಾಳೆ. ವಿರಾಟ್ ಅವಳ ಕೂದಲಿನಲ್ಲಿ ತನ್ನ ಬೆರಳುಗಳನ್ನು ಆಡಿಸುತ್ತಾ, ನೀನು ಮನೆಗೆ ಹೋಗಲು ಸಾಧ್ಯವಿಲ್ಲ ಕಾವ್ಯ, ನೀನು ಇದೇ ಹೋಟೆಲ್ನಲ್ಲಿ ಇರಬೇಕು ಎನ್ನುತ್ತಾನೆ. ಇದನ್ನು ಕೇಳಿದ ತಕ್ಷಣ ಕಾವ್ಯ ಆಶ್ಚರ್ಯದಿಂದ ಅವನ ಕಡೆ ನೋಡುತ್ತಾಳೆ. ನಾನು ಮನೆಗೆ ಏಕೆ ಹೋಗಬಾರದು ಎಂದು ಕೇಳುತ್ತಿರುವಂತೆ. ವಿರಾಟ್ ಅಲ್ಲಿಂದ ಎದ್ದು ಕಿಟಕಿಯ ಬಳಿ ಹೋಗುತ್ತಾ, ನಾನು ನಾಳೆ ಬೆಳಿಗ್ಗೆ ವಾಪಸ್ ಹೋಗುತ್ತಿದ್ದೇನೆ, ಆದರೆ ನೀನು ಇಲ್ಲೇ ಇರುತ್ತೀಯ. ವಿರಾಟ್ ತನ್ನ ಪ್ಯಾಂಟ್ ಜೇಬಿಗೆ ಕೈ ಹಾಕಿಕೊಂಡು ಹೇಳುತ್ತಾನೆ. ನಿಮ್ಮ ತಲೆಯಲ್ಲಿ ಏನು ನಡೆಯುತ್ತಿದೆ ವಿರಾಟ್? ಕಾವ್ಯ ಅವನ ಹತ್ತಿರ ಹೋಗುತ್ತಾ ಹೇಳುತ್ತಾಳೆ. ವಿರಾಟ್ ವಕ್ರವಾಗಿ ನಗುತ್ತಾ, ಬಂಡಾಯ, ಭೂಪೇಂದ್ರ ಸೂರ್ಯವಂಶಿ ವಿರುದ್ಧ. ಆ ವ್ಯಕ್ತಿ ನಮ್ಮೊಂದಿಗೆ ಏನೇನು ಮಾಡಿದನೋ ಅದೆಲ್ಲವನ್ನೂ ಇಷ್ಟು ಸುಲಭವಾಗಿ ಮರೆತು ಬಿಡುತ್ತೀಯಾ? ಇಲ್ಲ, ಅವನಿಗೆ ತಕ್ಕ ಪಾಠ ಕಲಿಸಲೇಬೇಕು. ಆ ಮನುಷ್ಯ ಏನು ಮಾಡಿದ್ದಾನೋ ಅದನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ
ಎನ್ನುತ್ತಾನೆ. ಆದರೆ ವಿರಾಟ್, ಏನು ಅವಶ್ಯಕತೆ? ವಿರಾಟ್ ಅವಳ ಮಾತನ್ನು ಮಧ್ಯದಲ್ಲೇ ಕತ್ತರಿಸುತ್ತಾ, ಹುಚ್ಚಿಯಾಗಬೇಡ ಕಾವ್ಯ. ಇದು ಅವಶ್ಯಕತೆಯ ವಿಷಯವಲ್ಲ. ಇದು ಸರಿ ಮತ್ತು ತಪ್ಪುಗಳ ವಿಷಯ, ಅವರ ತಪ್ಪಿನ ವಿಷಯ. ಅದಕ್ಕಾಗಿ ಅವರು ಶಿಕ್ಷೆ ಅನುಭವಿಸಲೇಬೇಕು ಮತ್ತು ಆ ಶಿಕ್ಷೆಯನ್ನು ನೀನು ಕೊಡುತ್ತೀಯ ಎಂದು ಹೇಳುತ್ತಾನೆ. ನಾನು? ಕಾವ್ಯಳ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಮೂಡುತ್ತವೆ. ಹೌದು, ನೀನು. ಏಕೆಂದರೆ ಆ ಮನುಷ್ಯ ನಿನ್ನನ್ನು ಅತಿ ಹೆಚ್ಚು ತೊಂದರೆ ಪಡಿಸಿದ್ದಾನೆ, ನಿನ್ನನ್ನು ಕೊಲ್ಲುವವರೆಗೂ. ವಿರಾಟ್ ತನ್ನ ಮಾತನ್ನು ಅರ್ಧದಲ್ಲೇ ಬಿಡುತ್ತಾನೆ. ಸಾಕು, ಇನ್ನು ಯಾವುದೇ ಚರ್ಚೆ ಬೇಡ. ನೀನು ಭಯಪಡದೆ ಆ ಮನುಷ್ಯನನ್ನು ಎದುರಿಸುವಷ್ಟು ಸಮರ್ಥಳಾಗುತ್ತೀಯ. ಮತ್ತೆ ಯಾರೋ ನಿನ್ನ ಮುಗ್ಧತೆ ಮತ್ತು ನಿನ್ನ ಭಾವನೆಗಳ ಲಾಭವನ್ನು ಪಡೆಯದಷ್ಟು ಬಲಶಾಲಿಯಾಗುತ್ತೀಯ. ಮತ್ತು ನಾನು ನಿನ್ನನ್ನು ಆ ಸಮರ್ಥಳನಾಗಿ ಮಾಡುತ್ತೇನೆ. ನಾನು ನಿನ್ನನ್ನು ಭೂಪೇಂದ್ರರವರ ಮುಂದೆ ನಿಲ್ಲಿಸುತ್ತೇನೆ ಎಂದು ಹೇಳುತ್ತಾನೆ. ಮುಂದುವರಿಯುವುದು.